ಸಂಗೀತವು ಮನೋಲ್ಲಾಸ ನೀಡುವುದಲ್ಲದೆ ಮುದ ನೀಡುತ್ತದೆ ಎಂದು ನಿವೃತ್ತ ಲೋಕಾಯುಕ್ತ ಅಧಿಕಾರಿ ಸಿದ್ದರಾಮಪ್ಪ ವಂದಾಲಿ ಹೇಳಿದರು. ಅವರು ಪಟ್ಟಣದ ಬಸವ ಭವನದಲ್ಲಿ ಶ್ರೀ ಗುರು ಪುಟ್ಟರಾಜ ಸ್ವರ ಸಂಗೀತ ಹಾಗೂ ಕಲಾ ಸಾಂಸ್ಕೃತಿಕ ಸಂಸ್ಥೆ, ಹನುಮಸಾಗರ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದೊಂದಿಗೆ ಸಾಂಸ್ಕೃತಿಕ ಸಂಗೀತ ಕಲಾ ಸಂಭ್ರಮ ಸಮಾರಂಭದ ಉದ್ಘಾಟನೆ ಮಾಡಿದ ಅವರು, ಇಂದಿನ ಯುವಕರು ಮೊಬೈಲ್ಗಳನ್ನು ಬೆಳೆಸಿಕೊಂಡ ಪರಿಣಾಮವಾಗಿ ಇಂತಹ ಕಾರ್ಯಕ್ರಮಗಳ ಕಡೆ ಗಮನ ಹರಿಸುತ್ತಿಲ್ಲ ಎಂದು ವಿಷಾದ ವ್ಯಕ್ತಪಡಿಸಿದರು. ಅತಿಥಿಯಾಗಿ ಆಗಮಿಸಿದ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಸಮಿತಿಯ ಸದಸ್ಯ ರವೀಂದ್ರ ಬಾಕಳೆ ಮಾತನಾಡಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಲಾವಿದರಿಗೆ ಕಾರ್ಯಕ್ರಮ ನೀಡುವ ಮೂಲಕ ನೆರವಿಗೆ ಬಂದಿದೆ. ಪ್ರಸ್ತುತ ಪಾಶ್ಚಾತ್ಯ ಸಂಗೀತದತ್ತ ಒಲವು ತೋರುವ ಯುವಕರು ಹಿಂದೂಸ್ತಾನಿ ಸಂಗೀತದ ಬಗ್ಗೆ ನಿರಾಸಕ್ತಿ ಹೊಂದಿರುವುದು ಕಾಣುತ್ತೇವೆ. ಕನ್ನಡ ರಕ್ಷಣಾ ವೇದಿಕೆಯ ಸ್ವಾಭಿಮಾನಿ ಸೇನೆಯವರು ಇಂತಹ ಕಾರ್ಯಕ್ರಮ ನಡೆಯಲು ಸಹಕಾರ ನೀಡುತ್ತಿರುವುದು ಶ್ಲಾಘನೀಯ ಎಂದರು. ಹಿರಿಯ ಕಲಾವಿದ ಸೈಯದ್ ಮುತ್ರುಜಾ ಖಾದ್ರಿ ಮಾತನಾಡಿ, ಸಂಗೀತವನ್ನು ಮನನ ಮಾಡಿಕೊಳ್ಳುವ ಮೂಲಕ ಆಸಕ್ತಿಯನ್ನು ಬೆಳೆಸಿಕೊಳ್ಳಲು ಕರೆ ನೀಡಿದರು. ನಂತರ ಶರಣ ಮಹೇಶ ಹಡಪದ ಮಾತನಾಡಿ, ಇಂತಹ ಕಾರ್ಯಕ್ರಮಗಳು ಹೆಚ್ಚೆಚ್ಚು ನಡೆಯಬೇಕು ಎಂದು ಆಶಯ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಯುವ ಕಲಾವಿದರಾದ ಯುವರಾಜ ಎಸ್ ಹಿರೇಮಠ, ಸುಖಮುನಿ ಗಡಗಿ, ದೇವಪ್ಪ ಟೆಂಗೋಟಿ, ಉಮೇಶ್ ಆರ್ ಕಡೇಮನಿ, ಲಾವಣ್ಯ ಎಸ್ ಅಂಗಡಿ, ಬಸಯ್ಯಶಾಸ್ತ್ರಿ ಹಿರೇಮಠ, ರಿಜ್ವಾನ ಮುದ್ದಬಳ್ಳಿ ಇವರುಗಳಿಂದ ಸುಗಮ ಸಂಗೀತ, ವಚನ ಸಂಗೀತ, ಜಾನಪದ, ಕ್ರಾಂತೀಯ ಗೀತೆ, ಭಕ್ತಿಗೀತೆ, ಕಥಾ ಕೀರ್ತನೆ, ತಬಲಾ ಸೋಲೋ ಜರುಗಿದವು. ಅಧ್ಯಕ್ಷತೆಯನ್ನು ಮರಿಯಪ್ಪ ಹಕ್ಕಲ ವಹಿಸಿದ್ದರು. ಅತಿಥಿಯಾಗಿ ಜಿಲ್ಲಾ ಅಧ್ಯಕ್ಷ ಸಂತೋಷ್ ತೋಟದ, ಉಪಾಧ್ಯಕ್ಷ ಮಹಂತೇಶ ಅಮರಾವತಿ, ಸಂಚಾಲಕ ಸಿದ್ದಪ್ಪ ಕಲಕಬಂಡಿ, ಯಮನೂರಪ್ಪ ಕೋಮಾರ, ಶಂಕರ ಕಲಬಾವಿ, ಶರಣಪ್ಪ ಲೈನದ, ಸಂಗಮೇಶ ಲುತಿಮಠ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದು, ವೆಂಕಟೇಶ ಹೊಸಮನಿ ನಿರೂಪಿಸಿದರೆ, ಮರಿಸ್ವಾಮಿ ವಂದಿಸಿದರು. ವರದಿಗಾರರು ಶರಣಪ್ಪ ಲೈನದ್, ಹಿರೇಮನ್ನಾಪುರ, ಚಾಣಕ್ಯ ಎಕ್ಸ್ಕ್ಲೂಸಿವ್, ನ್ಯೂಸ್ ಬ್ಯೂರೋ, ಕುಷ್ಟಗಿ. ಈ ಗಂಭೀರವಾಗಿರ್ತಕ್ಕಂಥದ್ದು ಯಾವ ವಿದ್ಯೆಗಳನ್ನ ಕಲಿಬಹುದು, ಆದ್ರೆ ಸಂಗೀತ ವಿದ್ಯೆ ಬಹಳ ಕಠಿಣವಾಗಿರ್ತಕ್ಕಂಥದ್ದು. ಈ ಸಂಗೀತ ವಿದ್ಯೆ ಇಲ್ಲಂದ್ರೆ ಎಂತಿಂತ ರೋಗಗಳು ಕೂಡ ಸಂಗೀತ ಕೇಳಿ ಆ ರೋಗಗಳು ಹೋಗ್ಯಾವಂತಕ್ಕಂಥದ್ದು ಇತಿಹಾಸ ಐತಿ. ಇದಕ್ಕೊಂದು ಹೇಳಬೇಕು, ಇದಕ್ಕೊಂದು ಉದಾಹರಣೆ ಹೇಳಬೇಕು ಅಂತಂದ್ರ ಕ್ರಿಸ್ತ ಪೂರ್ವ 599ರಲ್ಲಿ ಬುದ್ಧ ಹುಟ್ಟಿದ. ಅವ ಬುದ್ಧ ಎಂಬ ಮನೆಗಳು ಹೋದ ಮೇಲೆ ಬುದ್ಧ ಆಗಬೇಕು ಅಂತ ಹೋದ. 6 ವರ್ಷ ಹೋಗಿ 6 ವರ್ಷ ಎಲ್ಲ 6 ವರ್ಷ 12 ವರ್ಷ ಬುದ್ಧ ಆಗಕ್ಕ. ಏನ್ ಮಾಡುದು, ಸಾಕಂತು 2 ಮಕ್ಕಳು ಹೋಗ್ಬಿಡೋಣ, ವಾಪಸ್ ಹೋಗ್ಬಿಡೋಣ, ಇದರಿಂದ ನನಗೆ ಆಗುದಿಲ್ಲ, ಉಪವಾಸವನ್ನು ಸಮಿತ್ತು ಅಂತ. ಅಲ್ಲೇ ಒಂದು ವೀಣೆಯ ನಾದ ಇತ್ತು, ವೀಣೆಯ ಸಂಗೀತ ಇತ್ತು. ಏನು ವೀಣೆಯ ಸಂಗೀತ ಇತ್ತು ಅಂದ್ರೆ, ವೀಣೆಯ ತಂತಿಗಳೆಲ್ಲ ಬಿಗಿದೊಡೆ ಮತ್ತು ಸಡಿಲು ಬಿಟ್ಕಡೆ. ಬಿಗಿದ್ರ ತಂತಿ ಹರಿತಾವ, ಸಡಿಲು ಬಿಟ್ರೆ ನಾದ ಬರಗಲ್ಲ. ಈ ಸಡಿಲು ಬಿಡುವಿಕೆ ಮತ್ತು ಬಿಗಿಯುವಿಕೆ ನಡುವೆ ತಂತಿಗಳಿಂದ ಸುಮಧುರವಾಗಿರ್ತಕ್ಕಂಥ ಗಾನವನ್ನ ಕೇಳಬಹುದು ಅಂತಕ್ಕಂಥ ಆಲೋಚನೆಯನ್ನು ಮಾಡಿ ವಾಪಸ್ ಬರ್ತಕ್ಕಂಥ ಬುದ್ಧ ಮುಂದೋಗಿ ಇನ್ನೂ 6 ವರ್ಷವರೆಗೆ ಕಠಿಣ ತಪಸ್ಸುಗಳನ್ನ ಮನಸ್ಸನ್ನು ಗಟ್ಟಿ ಮಾಡಿ ಬುದ್ಧ ಅಂತಕ್ಕಂಥದ್ದನ್ನ ಬರ್ತದೆ. ಬುದ್ಧ ಒಂದು ಮಾತು ಹೇಳ್ದ, ಬುದ್ಧನ ಹೇಳಕ್ಕಿಂತ ಹೇಳ್ದ, ಏನ್ ಹೇಳ್ದ, ಈ ಆಶೆ ಯಾಕಾದ್ರು, ಆಶೆ ಬರ್ಬೇಕಾದ್ರೆ ಕಾರಣ ಏನು ಅನ್ನೋದು ಒಂದೇ ಮಾತು ಹೇಳ್ಬಿಟ್ಟ. ಏನು, ಆಶೆ ಜನನವೇ ದುಃಖ, ಆಸೆ ಇಲ್ಲ ಜನನೆಲ್ಲ ತಪ್ಪಿಲ್ಲ. ಬಹಳ ಸರಳ ಹೇಳ್ದ. ನಾವೆಲ್ಲ ಕುಟುಂಬ ಮಾಡ್ಕೊಂಡಿವಿ, ಏನೇ ಇರ್ತೀವಿ, ದೊಡ್ಡ ಕಾರ್ಯಕ್ರಮದಲ್ಲಿ ನಾವು ಕುಂತಿರ್ತೀವಿ, ತಪಸ್ಸಿಗೆ ಕುಂತರೂ ಕೂಡ ಒಂದು ನಿಮ್ಮ ಮಗಳಿಗೆ ಆರೋಗ್ಯ ನೋಡಿದ್ರೆ ಆ ತಪಸ್ಸಿಗೆ ಬಿಟ್ಟು ಓಡೇ ಬಿಡ್ತೀವಿ. ಯಾಕಂದ್ರೆ ನಾವು ಕುಟುಂಬಸ್ಥರು. ಹೀಗಾಗಿ ಬುದ್ಧಿ ಹೇಳಿದ್ದೀವಿ ಅದು ಹೇಳಿ. ಅದಕ್ಕೆ ಏನಪ್ಪ ಅಂತಂದ್ರೆ, ಇಂಥ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮಗಳಿಗೆ ನಾವು ಉತ್ತೇಜನೆಯನ್ನು ಕೊಡಬೇಕು. ನಾವು ಸುಮ್ಮನೆ ಏನಪ್ಪ ಅಂತಂದ್ರೆ ಇಂಥ ಕಾರ್ಯಕ್ರಮಗಳಿಗೆ, ಈ ಸಾಂಸ್ಕೃತಿಕ ಕಾರ್ಯಕ್ರಮ ಇದ್ದಂದ್ರೆ ಇದು ಜನ ಪೂರ್ಣ ಚೇರ್ಗಳು ತುಂಬಿ ಹೊರಮಿರ್ತಕ್ಕಂಥದ್ದು ಅಷ್ಟು ಬರಬೇಕು. ಆದ್ರೆ ಅಭಿರುಚಿಯನ್ನ ಯಾವುದರಲ್ಲಿ ಅಭಿರುಚಿ ಐತೆ ಅದನ್ನ ನಾವು ಕೈ ಬಿಡ್ತೀವಿ, ಇರ್ಲಾರ್ದಂಗೆ ನಾವು ಹುಡುಕಾಕ್ ಹೊಂಟೀವಿ. ಅದಕ್ಕೆ ನಾವು ಇದ್ರಾಗ ಅಭಿರುಚಿ ಐತೆ, ಅಭಿರುಚಿಯನ್ನ ನಾವು ಬೆಳೆಸಿಕೊಂಡಿರತ್ತಾದ್ರೆ, ಅದನ್ನ ಮನನ ಮಾಡುತ್ತಾದ್ರೆ, ಇದನ್ನೇನಪ್ಪ ಇಂಥ ಕಾರ್ಯಕ್ರಮವನ್ನ ವೆಂಕಟೇಶ್ವರ ಬಳಗ, ಸಂಗೀತ ಬಳಗದು, ಏನೇ ಮಾಡಿದಾರು, ಇನ್ನೂ ಅನೇಕ ನಮ್ಮ
ಸುಮ್ಮನಿಯರು ಸುಮ್ಮನಿ ದೊಡ್ಡ ಹೆಸರು ಅದು. ಸುಮ್ಮನೆ ಬಂದು ದುಡ್ಡು ಹೇಳೋದಲ್ಲ ಮತ್ತೆ ಯಾಕೆ ಅಂತವ್ರೆಲ್ಲ ಆಯೋಜನೆ ಮಾಡಿದಾರೆ. ಮತ್ತೆ ಇದಕ್ಕೆಲ್ಲ ಸಾಟಿ ಗುರುಗಳು ಏನಪ್ಪಾ ಅಂತಂದ್ರ ಸೈಯದ್ ಸರ್ ಅದಾರ. ಅವ್ರು ಸೈಯದ್ ಸರ್ ಅಂದ್ರೆ ಹೆಂಗಿದ್ದಾರೆ ಅಂದ್ರೆ ನಮ್ಮ ವಿಚಾರದಲ್ಲಿ ಏನೂ ಬೇಕು ಏನು ಬೇಡ. ನೀವೇನೇ ಸಂಗೀತ ಬಂದ್ರೆ ಆಫೀಸಿನವರು ಅವ್ರು PO ಸಾಹೇಬರು ಬಂದು ಕರಿಬೇಕು, ಅವಾಗ ಹೋಗತ್ತ. ಯಾಕಂದ್ರೆ ಸಂಗೀತಕ್ಕೆ ಅಷ್ಟು ಒಂದು ವಜ್ಜೆ ಐತಿ, ಅಷ್ಟು ವೇಟ್ ಐತಿ. ಅದಕ್ಕೆ ಎಲ್ಲರೂ ಸಂಗೀತವನ್ನ ಆರಿಸಿದ್ರೆ ನಮ್ಮ ಸಮಸ್ಯೆಗಳು ಎಲ್ಲ ದೂರ ಹೋಗ್ತಾವ. ಇದು ಸುಗಮ ಸಂಗೀತ, ಹಿಂದೂಸ್ತಾನಿ ಸಂಗೀತ ಇದ್ರ ಕಡೆ ನಾವು ಲಕ್ಷ್ಯ ಕೊಡ್ತಾ ಇಲ್ಲ. ಯಾಕಂತಂದ್ರೆ ಇವತ್ತು ದಿನನಿತ್ಯ ನಾವು ಬಳಸ್ತಕ್ಕಂಥ ಮತ್ತು ಕೇಳ್ತಕ್ಕಂಥ ಸಂಗೀತ ಬರೇ ನಾವು ಅದು ಪಾಶ್ಚಾತ್ಯ ಸಂಗೀತ ಇದೆ. ಅದಕ್ಕೆ ಇವತ್ತು ಸುಗಮ ಸಂಗೀತದ ಕಡೆ ಮತ್ತು ನಾವು ಯಾಕೆ ಬೆಲೆ ಕೊಡ್ತಾ ಇಲ್ಲ ಅಂತಂದ್ರೆ ಇಲ್ಲಿ ನೋಡ್ರಿ ಎಷ್ಟು ಜನ ಕುಂತಿದ್ದೇವೆ ಅನ್ನೋದು ನೋಡಿದ್ರೆ ಯಾಕಂದ್ರೆ ಸಂಗೀತ ಅನ್ನೋದು ತುಂಬಾ ದೊಡ್ಡದು. ಈ ಹಿಂದೆ ರಾಜಾಶ್ರಯದಲ್ಲಿ ಸಂಗೀತ ನಡೀತಾ ಇತ್ತು, ಅದಕ್ಕೊಂದು ಆಶ್ರಯ ಇತ್ತು. ಇವತ್ತು ಈ ಸಂಗೀತವನ್ನ ಮುನ್ನಡೆಸಬೇಕಾದ್ರೆ ನಮಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಒಂದು ಆಶ್ರಯ ಇದೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಪ್ರತಿ ವರ್ಷವೂ ಕೂಡ ಹಲವಾರು ಕಲಾವಿದರಿಗೆ ಒಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟು ಅವರಿಂದ ಸಂಗೀತ ಕಾರ್ಯಕ್ರಮವನ್ನ ಮಾಡಿಸುವ ಮೂಲಕ ಸಂಗೀತದ ಒಂದು ಸಾಧನವನ್ನ ನಮ್ಮ ರಾಜ್ಯಾದ್ಯಂತ ಪಸರಿಸುವಲ್ಲಿ ಒಂದು ಕೇಂದ್ರ ಬಿಂದುವಾಗಿ ಕೆಲಸ ಮಾಡ್ತದೆ. ಇವತ್ತು ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ಇರದೇ ಇದ್ದರೆ ಇವತ್ತು ಹಲವಾರು ಕಲಾವಿದರಿಗೆ ವೇದಿಕೆಗಳು ಸಿಗ್ತಾ ಇರಲಿಲ್ಲ. ಹಲವಾರು ಕಲಾವಿದರು ತಾವು ಬಡತನದಲ್ಲಿ ಇದ್ರೂ ಕೂಡ ಅವರು ಯಾರಲ್ಲಿ ಕೈ ಚಾಚುವುದಿಲ್ಲ. ಯಾಕೆ ಕಲಾವಿದರಲ್ಲಿ ಸ್ವಾಭಿಮಾನ ಇರ್ತದೆ. ಕಲಾವಿದರು ಎಂದು ಸ್ವಾಭಿಮಾನನ ಬಿಟ್ಟು ಹೋಗುವುದಿಲ್ಲ. ಅಂತ ಸ್ವಾಭಿಮಾನ ಕಲಾವಿದರಿಗೆ ಅವಕಾಶಗಳು ಕಲ್ಪಿಸಿಕೊಟ್ಟಾಗ ಮಾತ್ರ ಇಂಥ ಕಾರ್ಯಕ್ರಮಗಳು ಆಗಕ್ಕೆ ಯಶಸ್ವಿ ಆಗಕ್ಕೆ ಸಾಧ್ಯ ಇದೆ. ಮತ್ತು ಈ ಒಂದು ಕಾರ್ಯಕ್ರಮ ನಡೆಸಿಕೊಡೋದಕ್ಕೆ ಈ ಒಂದು ಗುರು ಪುಟ್ಟರಾಜ ಸ್ವರ ಸಂಗೀತ ಮತ್ತು ಈ ಒಂದು ಕರ್ನಾಟಕ ರಕ್ಷಣಾ ವೇದಿಕೆಯವರು ಮುಂದೆ ಬಂದಿದ್ದು ತುಂಬಾ ಶ್ಲಾಘನೀಯ. ಯಾಕೆ ರಕ್ಷಣಾ ವೇದಿಕೆ ಅಂದ ತಕ್ಷಣ ಬರೀ ಹೋರಾಟ ಮತ್ತು ನೆಲ ಜಲ ಕನ್ನಡದ ವಿಚಾರವಾಗಿ ಮಾಡ್ತಕ್ಕಂಥ ಕಾರ್ಯಕ್ರಮ ಕೇಳಿದ್ದೇವೆ. ಇವತ್ತು ಕನ್ನಡ ರಕ್ಷಣಾ ವೇದಿಕೆಯಿಂದ ಸಂಗೀತ ಕಾರ್ಯಕ್ರಮಕ್ಕೆ ಒಲವನ್ನು ತೋರಿಸಿದ್ದಾರಲ್ಲ, ಇದು ಒಂದು ಅದ್ಭುತವಾದ ಕೆಲಸ. ಇಂಥ ಕೆಲಸ ನಿರಂತರವಾಗಿ ಎಲ್ಲ ಸಂಘಟನೆಗಳು ಮಾಡಬೇಕು. ಬರೀ ಹೋರಾಟ ಮಾಡೋದ್ರಿಂದ ಆಗ್ತಾಯಿಲ್ಲ, ಹೋರಾಟ ಆಗ್ತಿರ್ಬೇಕು, ಅದ್ರ ಜೊತೆ ಇಂಥ ಸಂಗೀತನ ಆಗ್ತಾ ಇರ್ಬೇಕು ಅನ್ನುವಂಥ ಅಭಿಲಾಷೆ ವ್ಯಕ್ತಪಡಿಸಿ ಇಲ್ಲೇನು ಅದ್ಭುತ ಕಲಾವಿದರು ಸುಮಾರು ಯುವರಾಜ ಸಿರೇಮಠ ನೋಡಿ ಎಂಥ ಅದ್ಭುತ ಕಲಾವಿದರು. ಅವರು ಬೆಂಚನ ಕಂಠ ಕೇಳ್ಬೇಕು ನಾವೆಲ್ಲ. ತುಂಬಾ ಚೆನ್ನಾಗಿ ಆಡ್ತಾರೆ. ಯುವರಾಜರು ಇದ್ದಾರೆ, ಸುಕ್ಮಿಣಿ ಗಡಿಗೆ ಅವರು ತುಂಬಾ ವಚನ ಸಂಗೀತ ಚೆನ್ನಾಗಿ ಆಡ್ತಾರೆ.